ಹಾಯ್ ಹಲೋ ಸ್ವಾಗತ ಬಸ್ ಸ್ಟ್ಯಾಂಡ್ ಬಾಯ್ಸ್ನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಾವು ನಿಮಗೆ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀವಿ ಕುರಿ ಸಾಗಾಣಿಕೆ ಬಗ್ಗೆ. ಕುರಿ ಸಾಗಾಣಿಕೆ ಅಂದ್ರೇನು, ಅದನ್ನು ಯಾವ ರೀತಿ ಮಾಡಬೇಕು, ಅದ್ರ ಬಗ್ಗೆ ಇಂಚಿಂಚು ಮಾಹಿತಿನ ನಾವು ನಿಮಗೆ ಕೊಡ್ತೀವಿ. ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಕುರಿ ಸಾಗಾಣಿಕೆ ಮಾಲೀಕರನ್ನ ಮಾತಾಡ್ಸೋಣ. ಅವ್ರು ಇದನ್ನು ಯಾವ ರೀತಿ ನಿರ್ಮಿಸಿದ್ರು, ಯಾವ ರೀತಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಮತ್ತು ಇದರಿಂದ ಎಷ್ಟು ಲಾಭ ಪಡಿತಾರೆ ಅನ್ನೋದನ್ನ ಅವ್ರ ಮುಖಾಂತರನೇ ತಿಳಿಯೋಣ. ಬನ್ನಿ ಸರ್. ನಮಸ್ತೆ, ನಿಮ್ಮ ಹೆಸರು ಮತ್ತು ನಿಮ್ಮ ಪರಿಚಯನ ತಿಳಿಸ್ಕೊಡಿ. ಸರ್, ನಮ್ಮ ಹೆಸರು ಸಿದ್ಧಗಂಗಯ್ಯ ಅಂತ ಹೇಳ್ಬಿಟ್ಟು, ನಮ್ಮದು ನಾರ್ನಹಳ್ಳಿ, ದೊಡ್ಡಬಳ್ಳಾಪುರ ತಾಲೂಕು. ಸರ್, ಈಗ ಕುರಿ ಸಾಕಾಣಿಕೆನ ಮಾಡ್ತಾ ಇದ್ದೀರಾ. ಹೌದು. ಎಲ್ಲ ನೆಲದ ಮೇಲೆ ಸಾಕಾಣಿಕೆ ಮಾಡ್ತಿರೋ, ನೀವು ನೆಲದಿಂದ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಮೇಲ್ಗಡೆ ಮಾಡಿದ್ದೀರಾ. ಕಾರಣ ಏನು, ಇದೆಲ್ಲ ಯಾವ ರೀತಿ ಅಂತ ತಿಳಿಸ್ಕೊಡಿ. ನೆಲದಲ್ಲಿ ತೇವಾಂಶ ಇರುತ್ತೆ, ಬಟ್ ಗಲೀಜು ಜಾಸ್ತಿ ಆಗುತ್ತೆ. ಇದರಲ್ಲಿ ಅಂದರೆ ಗಂಜಲ ಪಿಚ್ಚಿಗೆ ಏನೋ ಎಲ್ಲನೂ ಕೆಳಗಡೆ ಹೋಗುತ್ತೆ. ನಾವು ಮೈ ತೊಳೆಯೋ ಅವಶ್ಯಕತೆ ಇರಲ್ಲ, ಮರಿ ನೀಟಾಗಿರುತ್ತೆ, ಮತ್ತು ಮಣ್ಣು ಸಿಗೋದಿಲ್ಲ. ಹಂಗಾಗಿ ಕುರಿ ಆರೋಗ್ಯದಲ್ಲೂ ಚೆನ್ನಾಗಿರ್ತಾರೆ. ಮತ್ತು ಶೆಡ್ಗೆಲ್ಲ ಏನು ಹೈಟೆಕ್ ಆಗಿ ಮಾಡಿದ್ರೆ ಖರ್ಚಾಗುತ್ತಾ, ಅಥವಾ ಎಷ್ಟು ಖರ್ಚಾಗಿದೆ? ಶೆಡ್ ಅಂದರೆ ಹೈಟೆಕ್ ಆಗೇ ಮಾಡಬೇಕು ಅಂತ ಏನಿಲ್ಲ. ನಮ್ಮದು ಅಂದರೆ ಏನೋ ಪರ್ಸ್ನಲ್ ಮೆಟೀರಿಯಲ್ಗಳು ಇದ್ದು, ಹಾಗಾಗಿ ನಾವು ಸ್ವಲ್ಪ ಹೈಟೆಕ್ ಅನ್ನಂಗೆ ಮಾಡ್ದೋ. ಶೆಡ್ ಅಂದರೆ ಈ ಅಟ್ಟ ಮಾತ್ರ ಇರಬೇಕು ಕುರಿಗೆ. ನೆಲದಲ್ಲಿ ಅಂತಂದರೆ ಗಲೀಜು ಜಾಸ್ತಿ ಆಗುತ್ತೆ. ಇನ್ನು ಮೇಕೆಗಳಿಗಂದರೆ ನೆಲದಲ್ಲೇ ಚೆಂದ. ಈ ಕುರಿಗಳಿಗೆ ಅಟ್ಟ ಇದ್ದರೆ ಚೆಂದ, ಯಾಕಂದರೆ ಮಣ್ಣು ತಿನ್ನೋದಿಲ್ಲ, ಮತ್ತು ಗಲೀಜು ಆಗೋದಿಲ್ಲ, ಆ ಥರ ಎಲ್ಲ ಇರುತ್ತೆ. ನೀವಿಷ್ಟು ಶೆಡ್ ಮಾಡೋದಕ್ಕೆ ಎಷ್ಟು ಖರ್ಚು ಬಂದಿರ್ಬೋದು ನಿಮಗೆ? ಈ ಶೆಡ್ಡಿಗೆ ಒಂದು ಇದಕ್ಕೆ ಸ್ಟ್ಯಾಂಡ್ಗೆಲ್ಲ ಒಂದು 8 ರಿಂದ 10 ಲಕ್ಷ ರೂಪಾಯಿ ಬಿದ್ದು. ಅಂದರೆ ನಾವು ಒಂದು ಕೆಲಸ ಮಾಡಿ ಸ್ವಲ್ಪ ಕಡಿಮೆ ಬಿದ್ದು. ನೀವೇ ಮಾಡ್ಕೊಂಡಿರೋದಾ? ಹೌದು, ಹಂಗಾಗಿ ಸ್ವಲ್ಪ ಕಡಿಮೆ. ಲೇಬರ್ಸ್ ಏನು ಯೂಸ್ ಮಾಡಿಲ್ಲ? ಲೇಬರ್ಸ್ ಏನು ಯೂಸ್ ಮಾಡಿಲ್ಲ. ಕುರಿಗಳೆಲ್ಲ ಎಲ್ಲಿಂದ ತರೋದು ನೀವು? ನಾವು ಸಿಂಧನೂರು ಸಂತೆ ಮತ್ತು ಕುಕ್ಕನಪಲ್ಲಿ ಸಂತೆ. ಯಾವ್ಯಾವ ಥರ ತಳಿಗಳು ಇದಾವೆ ಇಲ್ಲಿ? ಕೆಂಗುರಿ ಎಲ್ಲ ಕೆಂಗೂರಿ? ಎಲ್ಲ ಕೆಂಗುರಿನೇ ಇವಾಗಿರೋವು. ಇದಕ್ಕಿಂತ ಮುಂಚೆ ಒಂದು ಹೆಚ್ಚು ಬನ್ನೂರಿತ್ತು, ಅದರಲ್ಲಿ ಒಂದು ಉಳಿಸ್ಕೊಂಡಿದ್ದೀನಿ ನೋಡಿ. ಈಗ ಇದು ಬಂಡೂರು, ಅದರಲ್ಲಿ 50 ಮರಿ ತೊಗೊಂಬಂದಿದ್ದೆ. ಬಟ್ ಅವನ್ನ ಸ್ವಲ್ಪ ಚೆನ್ನಾಗಿ ಸಾಕಿ ಮಾರ್ದು. ಅಂದರೆ ಯಾವ ರೇಟಲ್ಲಿ ತರ್ತೀರಾ, ಅಂದರೆ ಯಾವ ಏಜಲ್ಲಿ ತರ್ತೀರಾ? ಅಂದರೆ ಒಂದು 2.5 ತಿಂಗಳಿಂದ 3 ತಿಂಗಳು ಒಳಪಟ್ಟು ಮರಿ ವಯಸ್ಸು. ಅದು ಹುಟ್ಟಿದ 2.5 ತಿಂಗಳು ಮರಿನ 3 ತಿಂಗಳು ಮರಿನ ತರ್ತೀವಿ. ನಾವೊಂದು 3 ತಿಂಗಳು ಸಾಕ್ತೀವಿ. ಅಂದರೆ ನೀವು ಮೀಟ್ ಪರ್ಪಸ್ ಮಾತ್ರ ಮಾಡ್ತೀರಾ? ಹೌದು, ಬೀಡಿಂಗ್ ಇಲ್ಲ? ಮಟನ್ ಪರ್ಪಸ್ ಮಾತ್ರ, ಬೀಡಿಂಗ್ ಇಲ್ಲ. ಎಷ್ಟು ತಿಂಗಳವರೆಗೂ ಸಾಕ್ತೀರಾ ನೀವು? ನಾವು 80 ರಿಂದ 90 ದಿವಸ, ಅಂದರೆ 3 ತಿಂಗಳು ಒಳಗಡೆ ಸೇಲ್ ಮಾಡ್ತೀವಿ. ಮೇವೆಲ್ಲ ಯಾವ ಥರ ಮೇಂಟೈನ್ ಮಾಡ್ತೀರಾ? ಮೇವು ಎಲ್ಲ ಅಂದರೆ ಜೋಳ, ಹಿಂಡಿ, ಮತ್ತು ಕಡ್ಲೆ ಒಟ್ಟು, ಚಕ್ಕೆ ಬೂಸ, ಈ ಥರ ತಿಂಡಿ ಕೊಟ್ಕೊತೀವಿ. ಮತ್ತು ಅದು ಬಿಟ್ಟರೆ ರಾಗಿ ಹುಲ್ಲೆ, ಒಣಹುಲ್ಲೆ. ಒಂದು ಬ್ಯಾಚ್ಗೆ ಎಷ್ಟು ಕುರಿ ಥರ ತರ್ತೀರಾ ನೀವು? ಒಂದು ಬ್ಯಾಚಿಗೆ ನಮ್ದು ಈ ಬೆಡ್ಡಲ್ಲಿ 100 ಬಿಡ್ಬೋದು. ನಾವಿನ್ನೂ ಸ್ಟೆಪ್ ಬೈ ಸ್ಟೆಪ್ ಈ ಶೆಡ್ ತುಂಬ ಮಾಡಬೇಕು ಅಂತ. ಈಗ ಇದ್ರ ತುಂಬ 100 ಮರಿ ಸಾಕೋದಕ್ಕೆ. 100 ಮರಿ ಕೆಪಾಸಿಟಿ ಇದೆ. ಎಷ್ಟಿದಾವೆ ಮರಿಗಳು? ಈಗ 72 ಇದಾವೆ, 72 ಮರಿ ಇದಾವೆ. ಇವೆಲ್ಲ ತಂದು ಎಷ್ಟು ತಿಂಗಳಾಗಿರ್ಬೋದು? ತಂದು 64-65 ದಿವಸ ಆಯಿತು. ಅಂದರೆ 2 ತಿಂಗಳ ಮೇಲೆ 5 ದಿವಸ ಆಯಿತು. ಎಷ್ಟು ಕೆ ಜಿ ಬರ್ಬೋದು ಇವಾಗ? ಈಗ ಅವರೇಜ್ 35 kg ಬರ್ತವೆ. ಇವಾಗ 42-43 kg ಬರೋವು ಇದ್ದಾವೆ, 30 kg ಬರೋವು ಇದ್ದಾವೆ. ಅವರೇಜ್ ಟೋಟಲ್ 70 ಮರಿಯಿಂದ 35 kg ತೂಕ ಇದ್ದಾವೆ. ಇವಾಗ ಸೇಲಿಂಗ್ ಬಂದವೆ, ಬಟ್ ನಾವಿನ್ನೂ 1 ತಿಂಗಳು ಹೆಚ್ಚಿಗೆ ಸಾಕೋಣ ಅಂತ, ಕರೆಕ್ಟಾಗಿ 3 ತಿಂಗಳವರೆಗೂ ಸಾಕೋಣ ಅಂತ ನಡೀತಿದ್ವಿ. ಮೇವೆಲ್ಲ ಟೈಮ್ ಟು ಟೈಮ್ ಯಾವ ಥರ ಕೊಡ್ತೀರಾ? ಈ ಬೆಳಗ್ಗೆ ಒಂದು 8 ಗಂಟೆ ಒಳಗಡೆ ಜೋಳ, ಹಿಂಡಿ, ಮತ್ತು ಫೀಡು, ಕಡಲೆ ಒಟ್ಟು, ಚಕ್ಕೆ ಬೂಸ ಈ ಥರದ್ದು ಕೊಡ್ತೀವಿ. ಅದಾದಮೇಲೆ ಮಧ್ಯಾಹ್ನ ಒಂದು 12 ಗಂಟೆ ಹಂಗೆ ಹುಲ್ಲಾಕ್ತೀವಿ. ನೀರು ಮಾಮೂಲಿ ಬೇಸಿನಲ್ಲಿ ನೀರು ಇರುತ್ತೆ, ನೀರು ಇಟ್ಕೊತೀವಿ. ಮತ್ತು ವ್ಯಾಕ್ಸಿನ್ ಎಲ್ಲ ಮಾಡ್ತೀವಿ. ವ್ಯಾಕ್ಸಿನೇಷನ್ ಎಷ್ಟು ಥರ ವ್ಯಾಕ್ಸಿನ್ ಇರುತ್ತೆ? ವ್ಯಾಕ್ಸಿನೇಷನ್ ಅಂದರೆ 3 ಥರ ಬರುತ್ತೆ. PPR ಮತ್ತು ET ಮತ್ತು HS. ಸ್ಟೆಪ್ 8 ದಿವಸಕ್ಕೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪು ಆ ಥರ ವ್ಯಾಕ್ಸಿನೇಷನ್ ಮಾಡಿದ್ರೆ ಯಾವುದೇ ಕಾಯಿಲೆನ ತಡೆಗಟ್ಟುತ್ತೆ. ಬೇರೆ ಕಾಯಿಲೆ ಬರುತ್ತೆ, ಬಟ್ ಕಂಟ್ರೋಲ್ ಆಗುತ್ತೆ. ಕ್ರಿಟಿಕಲ್ ಏನು ಪ್ರಾಬ್ಲಮ್ ಏನು ಬರೋದಿಲ್ಲ ಅಷ್ಟೇ. ವ್ಯಾಕ್ಸಿನೇಷನ್ ಮಾಡಿಸಿಲ್ಲ ಅಂತಂದರೆ ಸ್ವಲ್ಪ ಡೇಂಜರ್ ಕಂಡೀಷನ್. ಏನಾದರೂ ಕಾಯಿಲೆ ಸಣ್ಣ ಪುಟ್ಟ ಬಂದಾಗ ತಡ್ಕೊಳೋದಿಲ್ಲ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇರೋದು ಇದು? ನಾವು ರೀಸೆಂಟಾಗಿ ಒಂದು 2 ವರ್ಷದಿಂದ ಮಾಡ್ತಾಯಿದ್ದೀವಿ ಅಷ್ಟೇ. ಬನ್ನಿ ಮರಿ ನೋಡಿ. ಅದು ನೀರಿಗ? ಹಾಂ, ಅದು ನೀರಿಗೆ. ಬಟ್ 2 ಕಡೆ ಕುಡಿತವೆ. ಇದು 2 ಬೆಡ್ಡಲ್ಲಿ 50 ಮರಿ ಇದೆ. ಅದು ಲಾಸ್ಟ್ ಸಿಂಗಲ್ ಬೆಡ್ಡಲ್ಲಿ 25 ಮರಿ ಇದೆ. ಕೆಲವು ಸ್ವಲ್ಪ ಸಣ್ಣ ಸೈಜ್ ಇರೋವಕ್ಕೆ ಮೇವು ಸಿಕ್ಸೋದಿಲ್ಲ, ಆ ಥರ ಎಲ್ಲ ಇರುತ್ತೆ. ಅದಕ್ಕೆ ಪಾರ್ಟೇಷನ್ ಸಪ್ರೇಟ್ ಸೈಜ್ಗಳು ನೋಡ್ಕೊಂಡು ಒಂದೊಂದು. ಹೌದು, ಸೈಜು ಒಂದು ಸರಿ ಬ್ಯಾಚ್ ವೈಸ್ ತರ್ತೀವಿ. 100 ಮರಿ ಒಳಗೆ ಸುಮಾರು ಒಂದು 30 ರಿಂದ 40 ಮರಿ ಸ್ವಲ್ಪ ಮೀಡಿಯಮ್ ಸೈಜ್ ಇರ್ತವೆ.
ಸ್ವಲ್ಪ ದೊಡ್ಡ ಸೈಜ್ ಇರ್ತಾವಲ್ಲ, ಮರಿ ಒಂದೇ ಈಕ್ವಲ್ ಸೈಜ್ ಇರೋದಿಲ್ಲ. ಹಂಗಾಗಿ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಂತೀವಿ. ಈಗ ಒಂದು ಬ್ಯಾಚ್ ಮಾಡಬೇಕು ಅಂದರೆ ಎಷ್ಟು ಬಂಡವಾಳ ಹಾಕಬೇಕು ಮಿನಿಮಮ್ ನೀವು? ನೋಡಿ, ಇವು 72 ಮರಿಗೆ ನಾವು 8,250 ಮರಿ ಕೊಟ್ಟಿದ್ದೋ. ಅಲ್ಲಿಂದ ಇಲ್ಲಿಗೆ ತರುವಾಗ ಟೆಂಪೋ ಚಾರ್ಜ್ ಎಲ್ಲ 200 ರೂಪಾಯಿ ಒಂದು ಮರಿಗೆ, ಅಂದರೆ 8,500 ಬಿದ್ದಿತ್ತು. ತಂದು 60 ದಿವಸ ಆಯಿತು. ಇವತ್ತು ಒಂದು 12,000 12,500 ಆಗುತ್ತೆ. ಅವ್ರಲ್ಲಿ ಮಾಡ್ಬೋದಾ? ಮಾಡ್ಬೋದು, ಪರವಾಗಿಲ್ಲ. ಅಂದರೆ ಲಾಸು ಆ ಥರ ಏನಾದರೂ? ಲಾಸ್ ಕೆಲವು ಕಡೆ ಕೇಳ್ಪಟ್ಟಿರ್ತೀವಲ್ಲ, ಕೆಲವರು ಮಾಡಿ ಲಾಸ್ ಆಗಿರೋ ಮುಚ್ಚಿಬಿಟ್ಟಿರ್ತಾರೆ. 50% ಲಾಸ್ ಆಗ್ಯಾವ್ರೆ, 50% ಲಾಭ ತಗೊಂಡವ್ರೆ. ಯಾಕೆ ಅಂತಂದರೆ ಇದ್ರ ಬಗ್ಗೆ ಸ್ವಲ್ಪ ಅನುಭವ ಇರಬೇಕು, ಇಲ್ಲ ಡಾಕ್ಟರ್ ಕನ್ಸಲ್ಟೇಟ್ ಇರಬೇಕು, ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಬೇಕಷ್ಟೇ. ಕೆಲಸ ಕಮ್ಮಿ ಅಂದರೆ ಬಟ್ ಬಂಡವಾಳ ಬೀಳುತ್ತೆ. ಇದು 75 ಮರಿಗೆ 1.5 ಲಕ್ಷ ಸಿಗುತ್ತೆ. ಒಂದು ಮರಿಗೆ 1.5 2,000 ಕಂಪಲ್ಸರಿ ಸಿಕ್ಕೇ ಸಿಗುತ್ತೆ. ಅಂದರೆ ಕೆಲವು ಸರಿ ಖರ್ಚು ಜಾಸ್ತಿ ಬಂದಾಗ 1.5 ಸಿಗುತ್ತೆ. ಕೆಲವು ಟೈಮು ತಿಂಡಿ ಅದೆಲ್ಲ ಖರ್ಚು ಕಡಿಮೆ ಬಂದಾಗ ಒಂದು 2,000 ಲಾಭ ಬರುತ್ತೆ. ಕೈ ತಿಂಡಿ ಏನೇನು ಕೊಡ್ತೀರಾ? ಜೋಳ, ಹಿಂಡಿ, ಮತ್ತು ಕಡಲೆ ಒಟ್ಟು, ಚಕ್ಕೆ ಬೂಸ, ಮತ್ತು ಈ ಕೋಳಿ ಫಿನಿಷರ್ ಅಂತ ಬರುತ್ತೆ ಅದು. ಮತ್ತು ನೀವು ಮಾರ್ಕೆಟಿಂಗ್ ಮಾರೋದಕ್ಕೆಲ್ಲ ಏನು ಮಾಡ್ಕೋತೀರಾ? ಮಾರ್ಕೆಟಿಂಗ್ ಎಲ್ಲ ಇಲ್ಲೇ ಬರ್ತಾರೆ. ಮುಸ್ಲಿಮ್ಸ್ ಎಲ್ಲ ಇಲ್ಲೇ ಬರ್ತಾರೆ, ಇಲ್ಲೇ ಸೇಲ್ ಮಾಡ್ಬೋದು. ಏನು ತೊಂದರೆ ಇಲ್ಲ, ಮಾರ್ಕೆಟಿಂಗ್ ಏನು ತೊಂದರೆ ಇಲ್ಲ. ಅಂದರೆ ಇವಾಗಿನ ಸೀಸನ್ ರೇಟ್ಗೆ ಏನು ರೇಟ್ ಇದೆ? ಇವಾಗಿನ ರೇಟ್ ಲೈವ್ ವೆಯ್ಟು 370 380 ರೂಪಾಯಿ ಈ ಲೈವ್ ವೆಯ್ಟು. ಇವಾಗ 40 kg ಬರುತ್ತೆ ಅಂದರೆ ಕ್ಯಾಲ್ಕುಲೇಷನ್ ಮಾಡಿ, ಆ ಥರ ಇರುತ್ತೆ. ಇಲ್ಲ ಹಾಗೆ ಉಂಡೆ ಬೆರೆಸೇನೂ ಕೊಡ್ತೀವಿ. ಒಂದು ಅಂದಾಜು ಸ್ವಲ್ಪ ಒಂದು 10 ರೂಪಾಯಿ ವೇರಿಯೇಷನ್ ಆಗ್ಬೋದು ಅಷ್ಟೇ. ಈಗ ನಮಗೆ ಕ್ಯಾಲ್ಕುಲೇಷನ್ ಇರುತ್ತಲ್ಲ, ಉಂಡೆ ಎಷ್ಟು kg ಬರುತ್ತೆ, ಮರಿ ಎಷ್ಟು ಬೆಲೆ ಬಾಳುತ್ತೆ ಅಂತ, 100 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ. ಮಾಮೂಲಿ ಗೊಂದಿಗೆ ಅಂತ ಮಾಡಿರ್ತೀವಿ, ಇದನ್ನ ಮೇವು ಹಾಕ್ತೀವಿ. ಕ್ಲೀನ್ ಮಾಡಿ ಬೆಳಗ್ಗೆ ಸಾಯಂಕಾಲ ಮೇವು ಹಾಕ್ತೀವಿ. ಶೆಡ್ಗೆ ಏನಾದರೂ ಲೋನ್ಗಿನ ಏನಾದರೂ ಮಾಡಿಸಿದ್ರೆ? ಇಲ್ಲ, ನಾವು ಓನ್ ಬಂಡವಾಳದಲ್ಲೇ ಮಾಡಿಸಿದ್ದೀವಿ. ಲೋನು ಇದೆ, ಲೋನ್ ಫೆಸಿಲಿಟಿ ಇದೆ ಅಂತಾರೆ. ನಾವು ಅದ್ರ ಬಗ್ಗೆ ವಿಚಾರಿಸೋಲ್ಲ, ನಾವು ಸ್ವಂತ ಓನ್ ಬಂಡವಾಳದಲ್ಲೇ ಎಲ್ಲ ಮಾಡಿ. ಬೆಳಗ್ಗೆ ಒಂದು ಅರ್ಧ ಗಂಟೆ, ಸಂಜೆ ಒಂದು ಅರ್ಧ ಗಂಟೆ, 150 ಮರಿ ಇದ್ರೂ ಒಬ್ಬ ಮನುಷ್ಯಂದು ಅಷ್ಟೇ ಕೆಲಸ. ಬಟ್ ಬಂಡವಾಳ ಜಾಸ್ತಿ ಬೀಳುತ್ತೆ. ನೀವು 70 ಮರಿನ ಟೋಟಲ್ ನಾವು ಲಾಸ್ಟಿನವರೆಗೂ ಸಾಕೋದಕ್ಕೆ, ನಾವು ಸೇಲಿಂಗ್ ಮಾಡೋವರೆಗೂ 7 ರಿಂದ 7.5 ಲಕ್ಷ ಬೀಳುತ್ತೆ. ನೀವು 2 ವರ್ಷದಿಂದ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಏನಾದರೂ ಮರಿ ಕಾಯಿಲೆ ಬಂದಿರೋದು? ಇಲ್ಲ, ಆ ಥರ ತೊಂದರೆ ಬಂದಿದ್ದಾವೆ, ಟ್ರೀಟ್ಮೆಂಟ್ ಮಾಡಿಸಿದ್ದೀವಿ, ತೊಂದರೆ ಏನಾಗಿಲ್ಲ. ಸರಿಯಾದ ಟೈಮಿಗೆ ನೋಡ್ಕೊಂಡಿದ್ದೀರಾ? ಸರಿಯಾದ ಟೈಮಿಗೆ ನೋಡ್ಕೊಬೇಕು, ಅಬ್ಸರ್ವೇಷನ್ ಇರೋದು. ಬಟ್ ನಾವು ಮೇವು ಹಾಕ್ತೀವಿ, ಹೋಗ್ತೀವಿ, ಅದಕ್ಕೇನು ಕಾಯಿಲೆ ಬಂದೈತೆ ಇನ್ನೊಂದು ಮತ್ತೊಂದು ಗೊತ್ತಾಗದೇ ಇದ್ದಾಗ, ಈಗ ನಮಗೆ ಅನುಭವ ಇಲ್ದಾಗ ಎಡವಟ್ಟಾಗುತ್ತೆ. ಸುಮಾರು ಆ ಥರ ಆಗಿ ಶೆಡ್ಗಳು ಸುಮಾರು ಜನ ಖಾಲಿ ಮಾಡ್ಕೊಂಡಿದ್ದಾರೆ, ಲಾಸ್ ಆಗಿದ್ದಾರೆ. ಬಟ್ ನಮಗೆ ಸ್ವಲ್ಪ ಐಡಿಯಾ ಇರಬೇಕು. ನಾವು ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಡಾಕ್ಟ್ರುಗಳಿಗೆ ಕರ್ಕೊಂಡು ಟ್ರೀಟ್ಮೆಂಟ್ ಮಾಡಿಸಿರೋ ಸರಿನೇ. ಮರಿ ಇವಾಗ ಎಲ್ಲವಕ್ಕೂ ಮೇವು ಹಾಕ್ತೀವಿ. ಮೇವು ಹಾಕಿದಾಗ 2 ಕಡೆ ಮೇವು ಹಾಕ್ತೀವಿ. ಟೋಟಲ್ ಇರೋ ಮರಿ ಎಲ್ಲ ಮೇವು ತಿಂದುವಾ, ಓಕೆ, ತೊಂದರೆ ಇಲ್ಲ. ಯಾವುದಾದ್ರೂ 1 ಮರಿ 2 ಮರಿ ಮೇವಿಗೆ ಬರಲಿಲ್ವಾ, ಅದೇನಾಗಿದೆ ಥರ್ಮಾಮೀಟ್ರ್ ಮಾಡಿಕೊಂಡಿರ್ತೀವಿ. ಜ್ವರ ಏನಾದರೂ ಇದ್ದರೆ ನಾವು ಬಿಫೋರ್ ಚೆಕ್ ಮಾಡ್ತೀವಿ. ಜ್ವರ ಇತ್ತು ಅಂತಂದರೆ ಡಾಕ್ಟ್ರಿಗೆ ಹೇಳ್ತೀವಿ. ಇಲ್ಲಾಂದರೆ ಬೇರೆ ಪ್ರಾಬ್ಲಮ್ ಇದ್ದರೂ ಹಿಂಗೆ ಮೇವು ತಿಂತಾ ಇಲ್ಲ ಈ ಥರ ಅಂದ್ರೆ ಹೇಳ್ತೀವಿ. ಅವ್ರು ಬಂದು ಏನು ಚೆಕ್ ಮಾಡಿ ಟ್ರೀಟ್ಮೆಂಟ್ ಇಂಜೆಕ್ಷನ್ನು ಮಾಡ್ತೀವಿ. ಹೊಸ ಮರಿ ತಂದು ಬಿಟ್ಟಾಗ 1 ವಾರ ಸ್ವಲ್ಪ ಹುಷಾರು, ನಾವು ಜಾಸ್ತಿ ನಿಗಾ ಮಾಡಬೇಕು ಮರಿ ಬಗ್ಗೆ. ಅದಕ್ಕೆ PPR ಸ್ಟಾರ್ಟಿಂಗು, ಡಿವರ್ಮಿಂಗು ತಂದಿದ್ದ ದಿವಸನೇ ಇಲ್ಲ, ತಂದಿದ್ದ ದಿವಸ ಬೆಳಗ್ಗೆ ಡಿವರ್ಮಿಂಗ್ ಮಾಡೇ ಮಾಡ್ತೀವಿ. ಮತ್ತು ಅದಾದಮೇಲೆ PPR, ET, HS ಈ 3ನೂ ಮಾಡಿದ್ರೆ ಸೇಫು. ಇವಾಗ ಈ ಟೈಮಲ್ಲಿ ಥಂಡಿ ಜಾಸ್ತಿ, ಕೆಲವು ಶೆಡ್ಗಳೊಳಗೆ ಹಿಂಗೆ ಮಲಗಿರೋ ಮರಿ ಎಬ್ಬರಿಸಿದ್ರೆ ಸಿಕ್ಕಾಬಟ್ಟೆ ಕೆಮ್ತವೆ. ಅದಕ್ಕೆ ಫಾಲ್ಟ್ ಏನು ಅಂದರೆ HS ಅಂತ ಒಂದು ಇದು ಹಾಕಲಿಲ್ಲ ಅಂತಂದಾಗ ಆ ಥರ ಆಗ್ತದೆ. ನಮ್ಮವಕ್ಕೆ HS ಮಾಡಿಸಿದ್ದು, ಹಂಗಾಗಿ ಆ ಥರ ಏನು ಕೆಮ್ಮು ಆ ಥರ ಏನು ಬರೋದಿಲ್ಲ. ಇವಾಗ ಯಾರಾದರೂ ಮರಿ ಬೇಕು ಅಂತ ಯಾರಾದರೂ ಬರೋದಾದರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರು ಮತ್ತು ನಿಮ್ಮ ಡೀಟೇಲ್ಸ್ ಏನಾದರೂ ಕೊಡ್ತೀರಾ? ಕೊಡ್ತೀವಿ, ತೊಗೊಳ್ಳಿದ್ದು. ನಿಮ್ಮ ನಂಬರ್ ಹೇಳಿ. 9844 947859. ಮತ್ತು ಯಾರಾದರೂ ಹೊಸದಾಗಿ ಕುರಿ ಸಾಕಾಣಿಕೆನ ಮಾಡಬೇಕು ಅಂದರೆ ಒಂದು ಎಕ್ಸ್ಪೀರಿಯನ್ಸ್ನ ಅವ್ರಿಗೆ? ಹೌದೌದು, ಮಾಹಿತಿ ನಮಗೆ ಗೊತ್ತಿರೋಂಥ ಮಾಹಿತಿ ಕೊಡ್ತೀವಿ. ಅಂದರೆ ಯಾವ ರೀತಿ ಸ್ಟಾರ್ಟ್ ಮಾಡ್ಬೋದು ಅವರು ಹೊಸ್ದಾಗಿ ಮಾಡುವಂಥವ್ರು? ಯಾವ ರೀತಿ ಮಾಡಿದ್ರೆ ಒಳ್ಳೆಯದು? ಹೊಸ್ದಾಗಿ ಮಾಡೋವಂಥವ್ರು ಸ್ವಲ್ಪ ಅನುಭವ ಇರೋರನ್ನ ಜೊತೆಲಿ ಕರ್ಕೊಂಡೋಗಿ ಮರಿ ಸೆಲೆಕ್ಷನ್, ಮರಿ ಮೇಯ್ನ್. ಈಗ ಸಂತೆಗಳೊಳಗೆ ಎಲ್ಲ ಥರ ಮರಿ ಇರುತ್ತೆ. ಚೆನ್ನಾಗಿ ರಸವಾಗಿರೋದಿದೆ, ಬಡತನ ಇರೋದಿರುತ್ತೆ, ಕಾಯಿಲೆ ಇರೋದಿರುತ್ತೆ. ಒಂದು ರೀತಿ ಅಬ್ಸರ್ವೇಷನ್ನು, ಈಗ ಮೂಗಲ್ಲಿ ಗೊಣ್ಣೆ ಸೀನೋದು ಆ ಥರ ಎಲ್ಲ ಇರುತ್ತೆ, ಪುಕ್ಕ
ಸ್ಟ್ರೈಟ್ ಈ ಥರ ನಿಗದ್ಕೊಂಡಿರೋದು ಅವೆಲ್ಲ ಇದು ಸ್ವಲ್ಪ ಅವಕ್ಕೇನೋ ಪ್ರಾಬ್ಲಮ್ ಇರುತ್ತೆ. ಮರಿ ನೈಸ್ ಫಿನಿಶಿಂಗ್ ಇರಬೇಕು. ಸಣ್ಣ ಮರಿನೇ ಆದ್ರೂ ಒಂದು 100-200 ಬೆಲೆ ಜಾಸ್ತಿ ಆಗ್ಬೋದು. ಮರಿ ಫಿನಿಶಿಂಗ್ ಇರಬೇಕು, ಸ್ವಲ್ಪ ಜಂಪ್ ಆಗಿರಬೇಕು, ಆ ಥರ ಎಲ್ಲ ನೋಡಬೇಕಾಗುತ್ತೆ. ಸಿಟಿ ಕಡೆನೇ ಕೆಲಸ ಮಾಡಬೇಕು ಅಂತ ಹೋಗ್ತಿರ್ತಾರೆ. ಕೆಲಸ ಇಲ್ಲ ಅಂದರೂ 10,000 15,000 ಸಂಬಳಕ್ಕೆ ಹೋಗ್ತಿರ್ತಾರೆ. ಹೌದು, ಅಂಥವ್ರಿಗೆಲ್ಲ ಈ ಥರ ಮಾಡ್ಬೋದು. ಇದರಲ್ಲಿ ಲಾಭ ಇದೆ, ಬಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೀಳುತ್ತೆ. ಇವಾಗ ನಮಗೆ ಮರಿಗೇನೇ ಇವಾಗ 100 ಮರಿಗೆ 10 ಲಕ್ಷ ಬಂಡವಾಳ, 3 ತಿಂಗಳಿಗೆ 2 ಲಕ್ಷ ಲಾಭ ಬರುತ್ತೆ, ಪರವಾಗಿಲ್ಲ. ಸ್ವಲ್ಪ ತಿಂಗಳಿಗೆ 50,000 ಅಂದ್ಕೊಂಡು ಒಬ್ಬ ಮನುಷ್ಯನಿಗೂ ಹೊರಗಡೆ ಹೋಗಿ ಕೂಲಿ ಕೆಲಸ ಮಾಡೋದಕ್ಕಿಂತ ಇದು ಬೆಸ್ಟು. ಬಟ್ ಸ್ಟಾರ್ಟಿಂಗ್ ಬಂಡವಾಳ ಬೀಳುತ್ತೆ. 1 ಬ್ಯಾಚ್ 2 ಬ್ಯಾಚ್ ಪಿಕಪ್ ಆದಮೇಲೆ ತೊಂದರೆ ಇಲ್ಲ. ಕರೆಕ್ಟಾಗಿ ನೋಡಿಕೊಂಡ್ರೆ ಮಾಡ್ಬೋದು. ಹೌದು ಮಾಡ್ಬೋದು, ಏನು ತೊಂದರೆ ಇಲ್ಲ. ಸರ್, ಇಷ್ಟೊತ್ತು ನಿಮ್ಮ ಟೈಮ್ನ ನಮಗೆ ಕೊಟ್ಟು ಕುರಿಗಳ ಬಗ್ಗೆ ಇಷ್ಟೊಂದು ಮಾಹಿತಿ ನಮಗೆ ಕೊಟ್ಟಿದ್ದೀರಾ. ಇದರಿಂದ ನಮ್ಮ ವೀಕ್ಷಕರಿಗಾಗಲಿ ಎಲ್ಲರಿಗಾಗಲಿ ತುಂಬಾ ಒಳ್ಳೆ ಹೆಲ್ಪ್ ಆಗುತ್ತೆ. ನಿಮ್ಮ ಟೈಮ್ನ ನಮಗೆ ಕೊಟ್ಟು ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಟೀಮಿಂದ ನಮ್ಮ ಚಾನಲಿಂದ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್.